ಇಂಪಾರ್ಟೆಂಟ್ ಮತ್ತು ಹೌದಾ. AMU ಡೆಫಿನೇಷನ್ ನೋಡಿದ್ವಿ ಏನು 1.66 ಇಂಟು 10⁻⁻24 ಗ್ರಾಮ್. ಇದೇನಿದು ಇದು AMU ಡೆಫಿನೇಷನ್. AMU ಡೆಫಿನೇಷನ್ ಇದು ಹೌದಾ. ಸೊ 1 ಮೋಲ್ ಅಂದ್ರೆ ಏನು ಹಂಗಾರ? ಸೊ 1 ಮೋಲ್ ಅಂದ್ರೆ ಇಟ್ ಈಸ್ ದ ಸಬ್ಸ್ಟನ್ಸ್ which amount of substance which contains 6.022 into 10⁻23 particles. Avogadro number ಅಂತೀವಿ. So amount of matter which contains Avogadro number of particles we call it as 1 mole. ಈ Avogadro number ಹೆಂಗೆ ಬಂತ್ರಿ? 6.022 into 10⁻23 ಹೆಂಗೆ ಬಂತ? ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳ್ರಿ. ಸಿಂಪಲ್ ಅದ ಕನ್ಸೆಪ್ಟ್. ಇಲ್ಲಿ ನೋಡ್ರಿ, ಇಲ್ಲಿ ವಿಚಾರ ಮಾಡ್ರಿ, ಇದೇನು AMU ಅದಲ್ಲ ಅದ್ರ ರೆಸಿಪ್ರೋಕಲ್ ತಗೋರಿ. ಅದು ರೆಸಿಪ್ರೋಕಲ್ ತೊಗೊಂಡ್ರೆ 1/1.66 ಇಂಟು 10⁻⁻24 ಇದನ್ನು ಮಾಡಿರಿ. ಇದ್ರ ವ್ಯಾಲ್ಯೂ ಏನು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ 6 ಇಂಟು 10⁻23. ಅದೇ ಅವಾಗಡ್ರೋ ನಂಬರ್. ಸೊ ಅವಾಗಡ್ರೋ ನಂಬರ್ ಈಸ್ ನಥಿಂಗ್ ಬಟ್ ವಾಟ್? ರೆಸಿಪ್ರೋಕಲ್ ಆಫ್ AMU. ರೆಸಿಪ್ರೋಕಲ್ ಯಾಕೆ ತಗೋಬೇಕು? ಲೆಟ್ ಮೀ ಎಕ್ಸ್ಪ್ಲೇನ್. ಓಕೆ, ಆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ಅವಾಗಡ್ರೋ ನಂಬರ್ ನೋಡ್ಕೋರಿ. 6.022 ಇಂಟು 10⁻23 ನೆನಪಿಟ್ಕೋರಿ. ಕಾಂಪಿರೇಟಿವ್ಗ 6 ಇಂಟು 10⁻23. ಕಾಂಪಿರೇಟಿವ್ ನೋಡ್ರಿ 6 ಇಂಟು 10⁻23 ನೆನಪಿಟ್ಕೊಂಡ್ರೆ ಸಾಕು. ಇದನ್ನ ಇಷ್ಟ ಹಾಕಿದ್ರೆ ಸಾಕು ಕಾಂಪಿರೇಟಿವ್ ಎಕ್ಸಾಮಿಗೆ. ನೆನಪಿಟ್ಕೋರಿ ಅವಾಗಡ್ರೋ ನಂಬರ್. ಅವಾಗಡ್ರೋ ನಂಬರ್ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಪವರ್ ಪಾಸಿಟಿವ್ ಅದ, AMUದೊಳಗೆ ಪವರ್ ನೆಗೆಟಿವ್ ಅದ. ನೆನಪಿಟ್ಕೋದು ಹೌದಾ. ಸೊ ಇದು ಯಾಕೆ ನಂಬರ್ ಇದು ಬಂತು? ಲೆಟ್ ಅಸ್ ಅನಲೈಸ್. ಸ್ವಲ್ಪ ಅನಲೈಸ್ ಮಾಡೋಣ ಕೇಳ್ರಿ. ಈ ನಂಬರ್ ಯಾಕೆ ಹಿಂಗೆ ಬಂತು ಅಂತ ಸಿ ಒಂದು ವಿಚಾರ ಮಾಡ್ರಿ. ಕಾರ್ಬನ್ಯಾಗ ಎಷ್ಟು ಪ್ರೋಟಾನ್ಸ್ ಅದಾವ? 6 ಪ್ರೋಟಾನ್ಸ್ ಅದಾವ ಹೌದಾ. ಎಷ್ಟು ನ್ಯೂಟ್ರಾನ್ಸ್ ಅದಾವ? 6 ನ್ಯೂಟ್ರಾನ್ಸ್ ಅದಾವ ಹೌದಾ. ಸಿಂಪಲ್. ಕಾರ್ಬನ್ಯಾಗ 6 ಪ್ರೋಟಾನ್ಸ್ ಅದಾವ, 6 ನ್ಯೂಟ್ರಾನ್ಸ್ ಅದಾವ. ಈಗ ಒಂದು ಪ್ರೋಟಾನದ ಮಾಸ್ ಎಷ್ಟು? 1 AMU ಅಂತ ಹೇಳಿದ್ವಿ. ಸೊ ಹಂಗಾರೆ 6 ಪ್ರೋಟಾನ್ಸ್ ಮಾಸ 6 AMU, 6 ನ್ಯೂಟ್ರಾನ್ಸ್ ಮಾಸ 6 AMU. ಅದು ಕೂಡ 1 AMU ಒಂದೊಂದ್ರದ್ದು ಹೌದಾ. ಸೊ ಟೋಟಲ್ ಮಾಸ್ ಎಷ್ಟಾಗತ್ತೆ ನೋಡ್ರಿ ಇಲ್ಲಿ? ಟೋಟಲ್ ಮಾಸ್ 12 AMU ಆಗ್ತದೆ ಹೌದಾ. ಟೋಟಲ್ ಮಾಸ್ ಏನಾಗತ್ತೆ? 12 AMU ಆಗ್ತದೆ. ಸೊ ಈಗ ಇಲ್ಲಿ ಕೇಳಿ, 12 AMU ಅಂದ್ರೆ 1 ಕಾರ್ಬನ್ ಅಟಮ್. 12 AMU ಅಂದ್ರೆ ಏನು? 1 ಕಾರ್ಬನ್ ಅಟಮ್ ಹೌದಾ. ನಂಗೆ 12 ಗ್ರಾಮ್ ಅಂದ್ರೆ ಎಷ್ಟು ಕಾರ್ಬನ್ ಅಟಮ್ಸ್ ಆಗ್ತವ? 12 ಗ್ರಾಮ್ ಅಂದ್ರೆ ಎಷ್ಟು ಕಾರ್ಬನ್ ಅಟಮ್ಸ್ ಆಗ್ತವೆ ಅದನ್ನು ಫೈಂಡ್ ಮಾಡ್ಬೇಕಂತ ತಿಳ್ಕೊರಿ ನಾನು. 12 AMU ಅಂದ್ರೆ 1 ಕಾರ್ಬನ್ ಅಟಮ್. AMU ಪ್ಲೇಸ್ ಒಳಗೆ ಗ್ರಾಮ್ ಹಾಕಿದ್ರೆ ಅದ್ರಾಗ ಎಷ್ಟು ಕಾರ್ಬನ್ ಅಟಮ್ಸ್ ಇರ್ತಾವ ಅದನ್ನು ಫೈಂಡ್ ಮಾಡ್ಬೇಕು ನಾನು ಹೌದಾ. ಅದ್ರೊಳಗೆ ಎಷ್ಟು ಕಾರ್ಬನ್ ಅಟಮ್ಸ್ ಇರ್ತಾವ ಅಂತ ಫೈಂಡ್ ಮಾಡ್ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಹೌದಾ. ಇಂಟು 12 AMU ಇಸ್ ಈಕ್ವಲ್ ಟು 1 ಇಂಟು 12 ಗ್ರಾಮ್ ಆಗ್ತದೆ ಹೌದಾ. ಸೊ ಈಗ 12 AMU ವ್ಯಾಲ್ಯೂ ಹಾಕೋರು. ಏನದ AMU ವ್ಯಾಲ್ಯೂ? 1.66 ಇಂಟು 10⁻⁻24 ಗ್ರಾಮ್ ಅದ. ಇಲ್ಲಿ 12 ಗ್ರಾಮ್ ಅದ ಹೌದಾ. ಈ ಗ್ರಾಮ್ ಏನಾಕತಿ? ಈಗ ಕ್ಯಾನ್ಸಲ್ ಆಕತಿ. 12 ಕ್ಯಾನ್ಸಲ್ ಆಕತಿ. ಇದು ನಿಮಗೆ ಫೈನ್ ಮಾಡ್ಬೇಕಂದ್ರೆ ಇದು ಈ ಕಡೆ ತಂದು ರೆಸಿಪ್ರೋಕಲ್ ಮಾಡ್ದಂಗೆ ಆತ. 1/1.66 ಇಂಟು 10⁻⁻24 ಇದು ಏನಾಕತಿ? ಅವಾಗಡ್ರೋ ನಂಬರ್ ಆಗ್ತದೆ. ಅವಾಗಡ್ರೋ ನಂಬರ್ ಎಷ್ಟದ? 6 ಇಂಟು 10⁻23 ಅದ ಹೌದಾ. ಸೊ 6 ಇಂಟು 10⁻23 ಅಂದ್ರೆ ಏನಿದು? ಅವಾಗಡ್ರೋ ನಂಬರ್. ಏನು ಫೈನ್ ಮಾಡಾಕತ್ತೀವಿ ನಾವು ಇಲ್ಲಿ ಏನು ಫೈನ್ ಮಾಡಾಕ್ತೀವಿ? 12 ಗ್ರಾಮ್ ಒಳಗೆ ಎಷ್ಟು ಪಾರ್ಟಿಕಲ್ಸ್ ಅದಾವ ಅದನ್ನು ಫೈನ್ ಮಾಡಾಕ್ತೀವಿ. ಸೊ 12 ಗ್ರಾಮ್ ಒಳಗೆ ಇರುವಂಥ ಪಾರ್ಟಿಕಲ್ಸ್ ಸಂಖ್ಯೆ ಏನಾಕತಿ? ಅವಾಗಡ್ರೋ ನಂಬರ್ ಆಗ್ತತಿ ಹೌದಾ. ಸೊ ಅಂದ್ರೆ ನಾನು ನಿಮಗೆ ಇಲ್ಲೊಂದು ಕನ್ಸೆಪ್ಟ್ ಹೇಳ್ತೀನಿ ಕೇಳ್ರಿ. ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್, ನಾವೊಂದು ಎಕ್ಸಾಂಪಲ್ ತೊಗೋತೀನಿ. ಕಾರ್ಬನ್ ತೊಗೊಂಡು ಅದ್ರಾಗ 12 AMU ಅಥವಾ 12 U ಬರ್ದೀನಿ ಅಂತ ತಿಳ್ಕೊರಿ. ಆಮೇಲೆ 12 ಗ್ರಾಮ್ ಬರ್ದೀನಿ ಹೌದಾ. ಆಕ್ಸಿಜನ್ ತಗೋತೀನಿ, 16 U ಬರ್ದೀನಿ, ಆಮೇಲೆ 16 ಗ್ರಾಮ್ ಬರೀತೀನಿ. ಓಕೆ, ನೈಟ್ರೋಜನ್ ತಗೋತೀನಿ, 14 U ಬರೀತೀನಿ, 14 ಗ್ರಾಮ್ ಬರೀತೀನಿ. ನಾ ಇಲ್ಲೊಂದು ಏನು ಹೇಳ್ತಿಲ್ಲ ಕನ್ಸೆಪ್ಟ್, ಅದನ್ನು ಕರೆಕ್ಟಾಗಿ ನೆನಪಿಟ್ಕೋರಿ. ಭಾಳ ಸಿಂಪಲ್ ಅದ ಹೌದಾ. ಸೊ ಏನಿಲ್ಲ ಕನ್ಸೆಪ್ಟ್, 12 Uದೊಳಗೆ ಎಷ್ಟು ಕಾರ್ಬನ್ ಅಟಮ್ಸ್ ಅದಾವ? 1 ಕಾರ್ಬನ್ ಅಟಮ್ ಅದ. 12 U AMU ಬರ್ದಾಗ 12 Uದಾಗ 1 ಕಾರ್ಬನ್ ಅಟಮ್ ಅದ. 12 ಗ್ರಾಮ್ ಒಳಗೆ ಎಷ್ಟು ಅದ ಹಂಗಾರ? ಅವಾಗಡ್ರೋ ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಅದ. NA ಸಿಂಬಲ್ ಅವಾಗಡ್ರೋ ನಂಬರ್ ಹೌದಾ. ಸೊ 12 Uದಾಗ 1 ಕಾರ್ಬನ್ ಅಟಮ್ ಅದ. 12 ಗ್ರಾಮ್ ಒಳಗೆ ಅವಾಗಡ್ರೋ ನಂಬರ್ ಆಫ್ ಕಾರ್ಬನ್ ಅಟಮ್ಸ್ ಅದಾವ. ಹಂಗೆ ಆಕ್ಸಿಜನ್ ತೊಗೊಂಡ್ರೆ 16 U ತೊಗೊಂಡ್ರೆ ಇದ್ರಾಗ 1 ಆಕ್ಸಿಜನ್ ಅಟಮ್ ಅದ ಹೌದಾ. 16 ಗ್ರಾಮ್ ತೊಗೊಂಡ್ರೆ ಅವಾಗಡ್ರೋ ನಂಬರ್ ಆಫ್ ಅಟಮ್ಸ್ ಅದಾವ. ಸೊ ಹಂಗೆ ನೆಕ್ಸ್ಟ್ ನೋಡ್ರಿ, 14 U ತೊಗೊಂಡ್ರೆ 1 ನೈಟ್ರೋಜನ್ ಅಟಮ್ ಅದ. 14 ಗ್ರಾಮ್ ತೊಗೊಂಡ್ರೆ ಅವಾಗಡ್ರೋ ನಂಬರ್ ಆಫ್ ಅಟಮ್ಸ್ ಅದಾವ. ಅಂದ್ರೆ ನಿಮ್ದೇನಿದೆ ಅಟೋಮಿಕ್ ಮಾಸ್ ಇತ್ತಲ್ಲ, AMU ಯೂಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅಟೋಮಿಕ್ ಮಾಸ್ ಹೌದಾ. ಆ ಅಟೋಮಿಕ್ ಮಾಸನ್ನ ಗ್ರಾಮ್ ಒಳಗೆ ಎಕ್ಸ್ಪ್ರೆಸ್ ಮಾಡಿದ್ರೆ
ಅವೆಲ್ಲದ್ರೊಳಗೂ ನಂಬರ್ ಆಫ್ ಪಾರ್ಟಿಕಲ್ಸ್ ಏನದ ನೋಡ್ರಿ, ಎಲ್ಲದ್ರೊಳಗೂ ನಂಬರ್ ಆಫ್ ಪಾರ್ಟಿಕಲ್ಸ್ ಸೇಮ್ ಅದ. ಏನು ಅವಗಡ್ರೋ ನಂಬರ್ ಅಂದ್ರೆ ಅಟೋಮಿಕ್ ಮಾಸನ್ನು ಗ್ರಾಮ್ ಒಳಗೆ ಎಕ್ಸ್ಪ್ರೆಸ್ ಮಾಡಿದಾಗ ಅದರಾಗಿರುವಂಥ ನಂಬರ್ ಆಫ್ ಪಾರ್ಟಿಕಲ್ಸಿಗೆ ಏನು ಹೇಳ್ತೀವಿ, ಅವಗಡ್ರೋ ನಂಬರ್ ಅಂತ ಹೇಳ್ತೀವಿ. ಹೌದಾ? ಸೊ ಇಫ್ ಐ ಟೇಕ್ ಎಕ್ಸಾಂಪಲ್ NA ತೊಗೊಂಡು ತಿಳ್ಕೊರಿ. ಈಗ ವಿಚಾರ ಮಾಡಿರಿ, 23U ಬರೋದ್ರ ಒಂದು ಅಟಮ್, 23 ಗ್ರಾಮ್ ಬರೋದ್ರ ಅವಗಡ್ರೋ ನಂಬರ್ ಆಫ್ ಅಟಮ್ಸ್. ಸೊ ಅಂದ್ರೆ ಏನಿದು, ಅವಗಡ್ರೋ ನಂಬರ್ ಆಫ್ ಅಟಮ್ಸ್ ಎದುರಾಗಿರ್ತಾವ ಅಂತಂದ್ರೆ ಗ್ರಾಮ್ ಅಟೋಮಿಕ್ ಮಾಸ್ ಇರ್ತವೆ. ಇದಕ್ಕೆ ಹೇಳ್ತೀವಿ ಗ್ರಾಮ್ ಅಟೋಮಿಕ್ ಮಾಸ್ ಅಂತಂದು. ಇದನ್ನು ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಹೇಳ್ತೀವಿ. ಯಾಕೆ? ಅಟೋಮಿಕ್ ಮಾಸ್ ಇಲ್ಲ 23 ಐತಿ, ಇಲ್ಲೂ 23 ಐತಿ ಅಟೋಮಿಕ್ ಮಾಸ್, ಬಟ್ ಎಕ್ಸ್ಪ್ರೆಸ್ಡ್ ಇನ್ ವಾಟ್, ಗ್ರಾಮ್ಸ್. ಇದಕ್ಕೇನು ಹೇಳ್ತೇವೆ, 23 ಗ್ರಾಮ್ಸ್. ಇಲ್ಲೇನದಲ್ಲ ಇವಿಷ್ಟು ವ್ಯಾಲ್ಯೂಸ್, ಇವಕ್ಕೇನು ಹೇಳ್ತೇವೆ ನಾವು, ವಿ ಕಾಲ್ ದಿಸ್ ಆಸ್ ಗ್ರಾಮ್ ಅಟೋಮಿಕ್ ಮಾಸ್. ವಿ ಕಾಲ್ ದಿಸ್ ಆಸ್ ವಾಟ್, ಗ್ರಾಮ್ ಅಟೋಮಿಕ್ ಮಾಸ್. ಇಲ್ಲೇನದಾವಲ್ಲ ವ್ಯಾಲ್ಯೂಸ್, ಇವೆಲ್ಲ ಏನು ಅಟೋಮಿಕ್ ಮಾಸ್ ಅಷ್ಟೇ ಇದು. ಹೌದಾ? ಅಟೋಮಿಕ್ ಮಾಸ್ ಏನು 12U, ಹೌದಾ? ಆಮೇಲೆ 16U, 14U, ಇವೆಲ್ಲ ಏನು ಅಟೋಮಿಕ್ ಮಾಸ್. ಗ್ರಾಮ್ ಅಟೋಮಿಕ್ ಮಾಸ್ ಅಂದರೆ ಯು ಪ್ಲೇಸ್ ಒಳಗೆ ಗ್ರಾಮ್ ಹಾಕ್ಬೇಕು. ಗ್ರಾಮ್ ಅಟೋಮಿಕ್ ಮಾಸ್ ಒಳಗೆ ಎಷ್ಟು ಪಾರ್ಟಿಕಲ್ಸ್ ಇರ್ತಾವ, ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತಾವ. ಹೌದಾ? ಅದರ ಸಲುವಾಗಿ ಆ ಅಮೌಂಟಿಗೆ ಏನು ಹೇಳ್ತೀವಿ, 1 ಮೋಲ್ ಅಂತ ಹೇಳ್ತೀವಿ. 1 ಮೋಲ್ ಅಂದ್ರೆ ಏನು, the amount of substance which contains Avogadro number of particles. Andra 1 mole for carbon is 12 gram, 1 mole for oxygen is 16 gram, 1 mole for nitrogen is what, 14 gram ಆಗ್ತತಿ. ಹೌದಾ? ಸೊ ಇದನ್ನ ನಾವು ಗ್ರಾಮ್ ಅಟೋಮಿಕ್ ಮಾಸ್ ಏನದಲ್ಲ, ಇದನ್ನ ನಾವು ಮೋಲಾರ್ ಮಾಸ್ ಒಳಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ನಾ ಹೇಳ್ತೀನಿ ಕೇಳ್ರಿ, 12 ಗ್ರಾಮ್ ಪರ್ ಮೋಲ್. ಹೌದಾ? ಸೊ ಇವೆಲ್ಲದಕ್ಕೂ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸಸ್ ಅದಾವೆ. ಏನು ಡಿಫ್ರೆನ್ಸಸ್ ಅದಾವೆ? 12U ಏನು ಹೇಳ್ತೇವೆ ಅಂದ್ರೆ ಅಟೋಮಿಕ್ ಮಾಸ್ ಅಂತ ಹೇಳ್ತೀವಿ, ಓಕೆ. 12 ಗ್ರಾಮ್ ಏನು ಹೇಳ್ತೇವೆ ಗೊತ್ತಾ ನಾವು, ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಹೇಳ್ತೇವೆ. ನಾ ಕಾರ್ಬನ್ ರೆಫರೆನ್ಸ್ ತಗೊಂಡು ಹೇಳತ್ತೀನಿ, ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಹೇಳ್ತೀವಿ. 12 ಗ್ರಾಮ್ ಪರ್ ಮೋಲ್ ಅದಲ್ಲ, ಅದಕ್ಕೆ ಏನು ಹೇಳ್ತೇವೆ, ವಿ ಕಾಲ್ ದಿಸ್ ಆಸ್ ಮೋಲಾರ್ ಮಾಸ್. ಇಲ್ಲಿ ಹೆಸರೊಳಗೆ ಇದೆ ಮೋಲ್, 12 ಗ್ರಾಮ್ ಪರ್ ಮೋಲ್. ಯೂನಿಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ರಿ. ಹೌದಾ? ಸೊ 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳಿದಾಗ ಇದು ಯೂನಿಟ್ ಬರಿತೀವಿ. ಗ್ರಾಮ್ ಅಟೋಮಿಕ್ ಮಾಸ್ ಹೇಳಿದಾಗ ಇದನ್ನು ಬರಿತೀವಿ. ಅಟೋಮಿಕ್ ಮಾಸ್ ಅಂದ್ರೆ ಇದು ಬರಿತೀವಿ. ಸೊ ಡಿಫ್ರೆನ್ಸಸ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊರಿ. ಹೌದಾ? ಸೊ ಇಲ್ಲಿ ನೋಡ್ರಿ, ಇದಕ್ಕೆ ಭಾಳ ಡಿಫ್ರೆನ್ಸ್ ಏನಿಲ್ಲ. ಇದ್ರಾಗೂ ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತಾವ, ಇದು ಗ್ರಾಮ್ ಅಟೋಮಿಕ್ ಮಾಸ್. ಹೌದಾ? ಸೊ ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ರೆ ಅದಕ್ಕೆ ಏನು ಹೇಳ್ತೀವಿ, 1 ಮೋಲ್ ಅಂತ ಹೇಳ್ತೀವಿ. ಹೆಸರು ಇಲ್ಲಿ ಕೊಡ ನೋಡಿ. ನೆಕ್ಸ್ಟ್ ಡೆಫಿನೇಷನ್ ಆಫ್ ಗ್ರಾಮ್ ಅಟೋಮಿಕ್ ಮಾಸ್ ಹೆಸರೊಳಗಾದಲ್ಲಿ, ಗ್ರಾಮ್ ಅಟೋಮಿಕ್ ಮಾಸ್ ಇಸ್ ಅ ಮಾಸ್ ಆಫ್ 1 ಮೋಲ್ ಆಫ್ ಅಟಮ್ಸ್ ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್. ಹೌದಾ? ಸೊ ಅಂದ್ರೆ 1 ಮೋಲ್ ಆಫ್ ಕಾರ್ಬನ್ ಅಟಮ್ಸ್ ತಗೊಂಡ್ರೆ ಎಷ್ಟು ಇರ್ತೈತಿ, 12 ಗ್ರಾಮ್ ಇರ್ತೈತಿ. ಹೌದಾ? ಅದಕ್ಕೆ ಏನು ಹೇಳ್ತೀವಿ, ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಹೇಳ್ತೀವಿ. ಇಟ್ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ಅಟೋಮಿಕ್ ಮಾಸ್. ಇಲ್ಲದ ನೋಡ್ರಿ, ಗ್ರಾಮ್ ಅಟೋಮಿಕ್ ಮಾಸ್ ಇಸ್ ನ್ಯೂಮರಿಕಲಿ ಈಕ್ವಿವಲೆಂಟ್ ಟು ಅಟೋಮಿಕ್ ಮಾಸ್. ಯಾಕೆ? ಅಟೋಮಿಕ್ ಮಾಸ್ 12U ಅದ, ಗ್ರಾಮ್ ಅಟೋಮಿಕ್ ಮಾಸ್ 12 ಗ್ರಾಮ್ ಅದ. ನ್ಯೂಮರಿಕಲ್ ವ್ಯಾಲ್ಯೂಸ್ ಏನದಾವ, ಸೇಮ್ ಅದಾವ. ಯೂನಿಟ್ಸ್ ಅಷ್ಟೇ ಏನದಾವ, ಡಿಫ್ರೆಂಟ್ ಅದಾವ. ಹೌದಾ? 12Uದಾಗ ಎಷ್ಟು ಅಟಮ್ಸ್ ಇರ್ತಾವ, 1 ಅಟಮ್ ಇರ್ತೈತಿ. 12 ಗ್ರಾಮ್ ಒಳಗೆ ಎಷ್ಟು ಇರ್ತಾವ, ಅವಗಡ್ರೋ ನಂಬರ್ ಇರ್ತೈತಿ. ನಾ ಇದನ್ನು ಪದೇ ರಿಪೀಟ್ ಮಾಡತ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೋರಿ. ಓಕೆ. ಸೊ ನೆಕ್ಸ್ಟ್ ಏನದ, ಡೆಫಿನೇಷನ್ ಆಫ್ ಮೋಲಾರ್ ಮಾಸ್. ನಾವು ಅದೇ ಹೇಳಿದ್ವಲ್ಲ, 12 ಗ್ರಾಮ್ ಪರ್ ಮೋಲ್. ಹೌದಾ? ಇಲ್ಲ ಹೇಳಿದ್ವಿ, ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ರೆ ಅದಕ್ಕೆ ಏನು ಹೇಳ್ತೀವಿ, 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಅದರ ಮಾಸಿಗೆ ಏನು ಹೇಳ್ತೀವಿ ನಾವು, ಮೋಲಾರ್ ಮಾಸ್ ಅಂತ ಹೇಳ್ತೀವಿ. ಹೌದಾ? ಮೋಲಾರ್ ಮಾಸ್ ಈಸ್ ದಿ ಮಾಸ್ ಆಫ್ 1 ಮೋಲ್ ಆಫ್ ಸಬ್ಸ್ಟೆನ್ಸ್. ಅಟಮ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಯಾವರೇ ಇರ್ಬೋದು, ಬಟ್ ಅವಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ಬೋದು. ಎಕ್ಸ್ಪ್ರೆಸ್ಡ್ ಇನ್ ಗ್ರಾಮ್ಸ್ ಪರ್ ಮೋಲ್. ಗ್ರಾಮ್ ಪರ್ ಮೋಲ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಇಲ್ಲಿ ನೋಡಿ, ಎಕ್ಸ್ಪ್ರೆಸ್ ಮಾಡಿಲ್ಲ ಗ್ರಾಮ್ ಪರ್ ಮೋಲ್. ಎಲ್ಲಿ? ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಕಾರ್ಬನ್, ಅದನ್ನ ಹೆಂಗೆ ಬರ್ತೀವಿ, ಮೋಲಾರ್ ಮಾಸ್ 12 ಗ್ರಾಮ್ ಪರ್ ಮೋಲ್ ಅಂತ ಬರ್ತೀವಿ. ಇಟ್ ಈಸ್ ಅಗೇನ್ ನ್ಯೂಮರಿಕಲಿ ಈಕ್ವಲ್ ಟು ಸಮ್ ಆಫ್ ಅಟೋಮಿಕ್ ಮಾಸಸ್ ಆಫ್ ಎಲಿಮೆಂಟ್ಸ್ ಇನ್ ಅ ಕಂಪೌಂಡ್ನಾಗಿದ್ರೆ ಈ ಮೋಲಾರ್ ಮಾಸ್ ನಾವು ಕಂಪೌಂಡಿಗೂ ಡಿಫೈನ್ ಮಾಡ್ತೀವಿ. ಈ ಗ್ರಾಮ್ ಅಟೋಮಿಕ್ ಮಾಸ್ ಇದ್ರೆ ಅಟಮ್ಸಿಗೆ ಅಷ್ಟೇ ಡಿಫೈನ್ ಮಾಡ್ತೀವಿ. ಮೋಲಾರ್ ಮಾಸ್ ಕಂಪೌಂಡಿಗೂ ಡಿಫೈನ್ ಮಾಡ್ತೀವಿ. ಹೆಂಗೆ? ಎಕ್ಸಾಂಪಲ್ ತೊಗೊಂಡು NaCl ತೊಗೊಂಡು ಬಂದಿರ್ಕೋರಿ. ಎಕ್ಸಾಂಪಲ್ NaCl ತೊಗೊಂಡ್ರು, ಇದ್ರ ಮೋಲಾರ್ ಮಾಸ್ ಎಷ್ಟಕ್ಕತಿ? ಇಲ್ಲ ನೋಡ್ರಿ, ಎಣ್ಣೆದು ಮಾಸ್ ತೊಗೋಬೇಕು. ಎಣ್ಣೆದ ಮಾಸ್ ಎಷ್ಟು? 23. ಹೌದಾ? Cl ಮಾಸ್ ತಗೋರಿ ಎಷ್ಟು? 35.5. ಎಲ್ಲ ಎರಡು ಆ್ಯಡ್ ಮಾಡ್ರೆ ಏನಾಕತ್ತಿದು 58.5.
ಯೂನಿಟ್ ಏನು ಬರೀಬೇಕು ಗ್ರಾಮ್ ಪರ್ ಮೋಲ್ 58.5 ಏನಿದು ಗ್ರಾಮ್ ಪರ್ ಮೋಲ್ ಸೊ 58.5 ಗ್ರಾಮ್ ಪರ್ ಮೋಲ್ ಬರೆದ್ರೆ ಯಾವ ಮಾಸ್ ಅದು ಮೋಲಾರ್ ಮಾಸ್ ಆಫ್ ದ ಕಂಪೌಂಡ್ ಹೌದಾ ಸೊ ಇಲ್ಲಿ ನಾವು ಗ್ರಾಮ್ ಅಟೋಮಿಕ್ ಮಾಸ್ ಡಿಫೈನ್ ಮಾಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಅಟಮ್ ಅಲ್ಲ ಇದು ಕಂಪೌಂಡ್ ಅದ ಕಂಪೌಂಡ್ಸ್ಗೆ ಏನು ಡಿಫೈನ್ ಮಾಡ್ತೇವೆ ಮೋಲಾರ್ ಮಾಸ್ ಅಂತ ಡಿಫೈನ್ ಮಾಡ್ತೀವಿ ಹೌದಾ ಸೊ